ಸಂತೋಷವಾಗುತ್ತದೆ. ಎಲ್ಲೆಲ್ಲೂ ಹಚ್ಚು ಹಸಿರು ತುಂಬಿದ ವಾತಾವರಣ. ಭೂತಾಯಿ ಹಸಿರು ಸೀರೆಯನ್ನುಟ್ಟು ನಗುತ್ತಿದ್ದಾಳೆ ಎಂದು ಭಾಸವಾಗುತ್ತಿರುವ ಬೆಳೆಗಳು, ಇದೆಲ್ಲ ನೋಡಿದರೆ ನಾನು ರೈತನಾಗಿ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ಅದಕ್ಕೆ ತಾನೇ ಸರ್ವಜ್ಞರು ಹೇಳಿರುವುದು, ಅನ್ನದಾನಿಗಳಿಗಿಂತ ಮುನ್ನದಾನಿಗಳಿಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಈ ಜಗದೊಳಗೆ, ಅನ್ನವೇ ಮಹಾಪ್ರಾಣ ಸರ್ವಜ್ಞ ಅಂತ. ಏನ್ ಯಜಮಾನ್ರು ಹೊಲದಿಂದ ಬಂದ ತಕ್ಷಣ ವಚನನೇ ಪ್ರಾರಂಭ ಮಾಡ್ಬಿಟ್ಟಿದ್ರಲ್ಲ, ಸರ್ವಜ್ಞ ಏನಾದ್ರೂ ಮೈಮೇಲೆ ಬಂದಿದ್ದೇನ ಹೇಗೆ? ಹಾಗಲ್ಲ ಗೌರಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲಿಲ್ಲ ನೋಡು. ಕಾಲ ಬದಲಾದರೇನು, ವಚನಗಳ ಮಹತ್ವ ಬದಲಾಗಲಿಲ್ಲ. ರೈತ ಬೆಳೆದ ಬೆಳೆ ಜಗತ್ತಿಗೆ ನೀಡುವ ಅನ್ನವಿದ್ದಂತೆ ಎಂಬುದು ವಚನದಿಂದ ಸತ್ಯವಾಯಿತು. ಹೌದು ರೀ, ಮನುಷ್ಯ ಈ ಜಗತ್ತಿನಲ್ಲಿ ಎಷ್ಟೇ ಮುಂದೆ ಬಂದ್ರು ಹೊಟ್ಟಿಗೆ ಅನ್ನನೇ ತಿನ್ನಬೇಕು ಅಂತ ಅರಿವಾದಾಗ ಮಾತ್ರ ಈ ಸಮಾಜದ ರೈತರ ಜನ್ಮ ಸಾರ್ಥಕವಾಗುತ್ತೀವಿ. ಗೌರಿ, ಅದಕ್ಕೆ ತಾನೇ ಸರ್ವಜ್ಞರು ಹೇಳಿರುವುದು, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯ ರಾಟಿ ನಡೆಯದಿದ್ದರೆ ದೇಶದಾಟವೇ ಕೆಡುಕು ನೋಡು ಸರ್ವಜ್ಞ ಅಂತ. ಅಂದರೆ ಮೇಟಿ ಎಂಬ ರಂಟೆಯು ಭೂತಾಯಿಯ ಹಸನ ಮಾಡಿ ಉತ್ತಿ ಬಿತ್ತಿ ಬೆಳೆಯಲಿಲ್ಲ ಅಂತಂದ್ರೆ ದೇಶ ಅಷ್ಟೇ ಅಲ್ಲ ಗೌರಿ, ಜಗತ್ತೇ ಸರ್ವನಾಶವಾಗಿ ಬಿಡುತ್ತೆ. ಹಾ ಹೌದು ಗೌರಿ, ಬುತ್ತಿ ತರುವ ನಾರಿ ಹೊತ್ತು ನೆತ್ತಿ ಮೇಲೆ ಬಂದಿದೆ, ಇನ್ನೂ ಮನೆಯಲ್ಲೇ ಇದೆಯಲ್ಲ. ಹೊತ್ತು ನೆತ್ತಿ ಮೇಲೆ ಅಷ್ಟೇ ಅಲ್ಲ, ಸಂಜೆ ಆದ್ರೂ ಆಗ್ಬೋದು. ಮೊದಲು ನನ್ನ ಮೈದಿನ ಯೋಗಕ್ಷೇಮ, ಆಮೇಲೆ ನಿಮ್ಮ ವಿಚಾರ. ಗೌರಿ, ನೀನು ನನ್ನ ಹೆಂಡತಿಯಾಗಿ ಬರಲಿಲ್ಲ, ನನ್ನ ಮನೆ ಬೆಳಗುವ ದೀಪವಾದೆ. ನಿನ್ನ ಪ್ರೀತಿ ತುಂಬಿದ ಹೃದಯದಲ್ಲಿ ನನ್ನ ತಮ್ಮನಿಗೆ ಹೃದಯವಂತಿಕೆಯ ತಾಯಿಯಾದೆ. ವಾತ್ಸಲ್ಯ ತುಂಬಿದ ಕೊಡವಾಗಿ ನನ್ನ ಮನೆ ಬೆಳಗಲು ಬಂದ ನಂದಾದೀಪ ನೀನು. ನೋಡಿ, ಮಾಡಿಕೊಂಡ ಹೆಂಡತಿನ ಬಹಳ ಹೊಗಳಿದ್ರೆ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಆಗ ಬಹಳ ಆಗೋದು ನಿಮ್ಗೆ. ನನ್ಗೆ ಒಳಗಡೆ ಕೆಲಸ ಇದೆ, ನಾನು ಬರ್ತೀನಿ. ನಿಲ್ಲು ಗೌರಿ, ಹೆಂಡತಿಯನ್ನ ಬಿಡುವಿಲ್ಲದೆ ಬಾಡಿಗೆ ದನದಂತೆ ದುಡಿಸಿಕೊಳ್ಳುವುದು ಗಂಡಸಿಗೆ ಶೋಭೆ ತರುವುದಿಲ್ಲ. ಯಾಕ್ರೆ ಹಾಗಂತೀರಾ? ಗಂಡ ಹೆಂಡತಿ ಸಮಾನವಾದ ಬಂಡಿ ತರ ಸಾಗಿದರೇನೇ ಸಂಸಾರ. ನೋಡಿ, ಗಂಡನ ಕಷ್ಟದಲ್ಲಿ ಹೆಂಡತಿ ಸಮಾನವಾಗಿ ಹಂಚಿಕೊಂಡ್ರೆ ಅವಳ ನಿಜವಾದ ಹೆಂಡತಿರಿ. ಮಾತಿನಲ್ಲಿ ಬಲು ಚತುರೆ ನೀನು, ಗಂಡನನ್ನ ಬರೀ ಮಾತಿನಲ್ಲೇ ಮಳ್ಳು ಮಾಡ್ತಾ ಇದೆಯಾ? ಅಂದ್ರೆ ನಿಮ್ ಮಾತಿನ ಅರ್ಥ? ಹೆಣ್ಣಿನ ಸೌಂದರ್ಯಕ್ಕೆ ಮನಸ್ಸೋತ ಅದೆಷ್ಟು ಮನುಷ್ಯನ ಮನಸ್ಸುಗಳು ಮಾತು ಬಾರದ ಮೂಕವಾಗಿವೆ ಅಂದಾಗ ನನ್ನ ಅಂತರಾಳದ ಆಲೋಪನ ಆಲಿಸುವೆಯಾ ಚೆಲುವೆ? ನಿಮ್ಮನ್ ಹೀಗೆ ಮಾತಾಡೋದ್ ಬಿಟ್ರೆ ನೀವು ಕವಿಗಳಾಗ್ಬಿಡ್ತೀರಾ. ಬನ್ನಿ, ಅಡಿಗೆ ರೆಡಿ ಆಗಿದೆ, ಊಟ ಮಾಡಿದ್ರಂತೆ. ಈ ಕವಿಯ ಕಲ್ಪನೆಯಲ್ಲಿ ಕೆತ್ತಿದ ಶೃಂಗಾರದ ಶಿಲೆಯ ಮುತ್ತಿನಂತ ಮಡವಿ ನೀನಿರುವಾಗ ಹಸಿವಿನ ಅರಿವು ನನಗಿಲ್ಲ. ನಿನ್ನ ಕಂಠದಿಂದ ಒಂದು ರಾಗ ಹೊರ ಹೊಮ್ಮಿದರೆ ಸಾಕು, ಹಾಲಿನಲ್ಲಿ ಸಕ್ಕರೆ ಬೆರೆಸಿ ಊಟ ಮಾಡಿದಂತಾಗುತ್ತದೆ. ಇಂಥದ್ರಲ್ಲಿ ಮಹಾ ರಸಿಕರು ನೀವು, ನನಗೆ ನಾಚಿಕೆ ಆಗುತ್ತೆ. ತಂದೆಯ ಬಾಳಿನ ಬೆಳಕಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ತಂದೆಯ ಬಾಳಿನ ಬೆಳಗಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ.
ಈ ಮಗನು ಏಕತಾನೆ ಉರುಳಾಯಿರಿ ಅಲ್ಲಿ ಹಳದ ಮುಳ್ತಾಜ್ ಬೆಳೆದಿದ್ದಂತೆ ಮುಳ್ತಾಜ್ ಕೇಳೋರು ಯಾರಲ್ಲ ಏನಿಲ್ಲ ಅಂಬರೀಷ, ನಿಮ್ಮ ಅತ್ತಿಗೆ ಮೆಣಸಿನಕಾಯಿ ತುಂಬ ತೆಗೆದು ನೀರು ಹೊಡೆದೆ ಕಸ ಹೊಡೆದಿದ್ದಾಳೆ. ಗಾಳಿಗೆ ಖಾರ ಹಾರಿ ಕಣ್ಣಿಗೆ ಬಿತ್ತು, ಅದನ್ನೇ ಊದ್ತಿದ್ದಾಳಪ್ಪ. ನೀನಾದ್ರು ಸ್ವಲ್ಪ ಬುದ್ಧಿ ಹೇಳಪ್ಪ ನಿಮ್ಮ ಅತ್ತಿಗೆಗೆ. ಹೌದಾ? ಅದು ಹೌದು ನೋಡಪ್ಪ, ನಾ ಕಥ ಅಂತ ಇರ್ತಾರೆ, ನೀವು ಅಲ್ಲೇ ಇರ್ಬೇಕಾಗಿತ್ತು. ಯಾಕೆ ಹೊರಟು ಮಾಡಿ ಒಳಗೆ ಬನ್ನಿ? ನೋಡಿ ನಿಮ್ ಕಣ್ಣಲ್ಲಿ ಕಾಳ ಬಿದ್ಬಿಟ್ಟು ಇಲ್ಲಿ ನನ್ಗೇನಾದ್ರು ತಪ್ಪಿದ್ಯಾ? ತಪ್ಪಿಲ್ ಬಿಡವ, ಯಾಕಂದ್ರೆ ವಯಸ್ಸಲ್ಲಿ ದೊಡ್ಡವರಾದ ಪ್ರೀತಿಯಲ್ಲಿ ಚಿಕ್ಕ ಮಕ್ಕಳಂತಿರುವ ನಿಮ್ಮಂತ ದಂಪತಿಗಳನ್ನು ನೋಡಿ ಕಲಿತುಕೊಳ್ಳಬೇಕು ಇಲ್ಲಿ ಬಂದಿರೋ ನವ ದಂಪತಿಗಳು. ಹೊಸ ಪ್ರೇಮದಲ್ಲಿ ಹೊಸ ಸ್ನೇಹದಲ್ಲಿ ನವ ಜೀವನದ ಸವಿಕಂತೆ. ಕಲಿತುಕೊಳ್ಳುವಂತ ತಪ್ಪು ಏನು ಮಾಡಿದ್ದಾರೆ? ತಪ್ಪು ಅವನಲ್ಲಪ್ಪ ಜಗದೀಶ. ಮದುವೆ ವಯಸ್ಸಿಗೆ ಬಂದ್ರೆ ಮದುವೆ ಮಾಡಿ ನೋಡು, ಅದು ನಮ್ ತಪ್ಪು. ಇಲ್ಲಿ ನೀನು ಧೀರೆ ನಮ್ಮನೆ ಬಂದ್ಬಿಟ್ಟಿದೆಯಲ್ಲ. ಎದ್ದೇಳಪ್ಪ ಜಗದೀಶ, ಶ್ರೀ ಮಹೇಶ್ವರ ಸ್ವಾಮಿ ಕೃಪೆ ಸದಾ ನಿನ್ನ ಮೇಲೆ ಇರಲಿ. ಜಗದೀಶ, ನೀನೊಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದೀನಿ, ನಮ್ಮ ಕಾಲಿಗೆ ಬೀಳೋದ ಬೇಡಪ್ಪ, ಹೇಳು. ಯಾಕತ್ತಿಗೆ ಹಾಗೇನತ್ತೀಯ?
ಊರಿಗೆ ಅರಸನಾದರೂ ತಂದೆ ತಾಯಿಗೆ ಮಗ ತಾನೆ ಅಂದ ಮೇಲೆ ಅಣ್ಣ ಅತ್ತಿಗೆ ನೀವೇ ನನಗೆ ಅಲ್ಲ ಆಶೀರ್ವಾದ ಮಾಡಿ. ಜಗದೀಶ, ಕಸ ಹೊಡೆಯುವ ಕೆಲಸ ಸರ್ಕಾರವಿದ್ದರೆ ಸಾಕು, ತಮ್ಮ ತಂದೆ ತಾಯಿಯರನ್ನೇ ಕೀಳಾಗಿ ನೋಡ್ತಕ್ಕಂಥ ಈ ಕಾಲದಾಗ ಇದ್ರ ನಿನ್ನಂತ ಮಗ ಇರ್ಬೇಕಪ್ಪ, ಹೆತ್ತೋರಿಗೆಲ್ಲ. ಜೂಳೆ ಹಾಕಿ ಬಂದ ಬಾಮ್ರೆ ಆಗ್ಲೇನ ಹಾಕಿದ್ರೆ ನನಗೆ ಸಿಕ್ಕಾಪಟ್ಟೆ ಚಟಪಟ್ಟೆ ಆಗೈತಿ. ಮತ್ತೆ ಎಲ್ಲಿಂದ ಬಂತಪ್ಪ? ಅದೇ ಹೋಗೋ ಮಾರಿ ನಮ್ಮ ಮನೆ ಒಳಗೆ ಕರ್ಕೊಂಡಂಗ ನನ್ನ ಬಾಳೆ ಜೂ ದೇವ್ರೇ. ಏನಿದು? ನಮ್ಮ ಅಣ್ಣ ಇವನ ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಊದುದನ್ನು ಕೊಟ್ಟು ಬಾರಿಸುವುದನ್ನು ತಗೊಂಡಾಯ್ತು ನನ್ನ ಬಾಳೆಗೂ. ಜಗದೀಶ, ಇವರಪ್ಪ? ಹಾ ಅತ್ತಿಗೆ, ಇವಳ ನನ್ನ ಒಡ ಹುಟ್ಟಿದ ತಂಗಿ ಅಮೃತ ಅಂತ. ಹಾ, ನನಗೆ ಆಶೀರ್ವಾದ ಮಾಡು. ಎದ್ದೇಳಮ್ಮ, ಶ್ರೀ ದುರ್ಗಾದೇವಿಯ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ. ಅಲ್ಲಪ್ಪ, ನಿನಗೊಬ್ಬಳು ಎಷ್ಟು ತಂಗಿದಾಳಂತ ನಮ್ಗೆ ತಿಳಿಸಲಿಲ್ಲಲ್ಲ. ಹಾ ಹೌದಮ್ಮ, ಇಷ್ಟು ದಿನ ಬಾದಾಮಿಯಲ್ಲಿ ಓದಲು ಕಳಿಸಿದ್ದೆಲ್ಲ, ಒಂದು ದಿನ ಭೇಟಿ ಮಾಡಿಸಿದಂತ ಗಮ್ಮನಿದ್ದೆ ಅತ್ತಿಗೆ. ಹಾ ಅಮೃತ, ಅವನು ನನ್ನ ಆಪ್ತ ಮಿತ್ರ ನಂದೀಶ ಅಂತ. ಹಾ, ನಮಸ್ಕಾರ. ಹಾ ಜಗದೀಶ, ಈ ವರ್ಷ ನಮ್ಮ ನಂದೀಶನಿಗೆ ಮದುವೆ ಮಾಡಬೇಕೆಂದುಕೊಂಡಿರುವೆವು. ಅದಕ್ಕೆ ಯಾವುದಾದರೂ ಒಂದು ಹುಡುಗಿ ಇದ್ರೆ ಹೇಳಪ್ಪ, ನಮ್ಮ ನಂದೀಶನಿಗೆ ಈ ವರ್ಷ ಮದುವೆ ಮಾಡಿ ಮುಗಿಸ್ಬಿಡೋಣ. ನೋಡಪ್ಪ, ಬಡವರ ಮನೆ ಹೆಣ್ಣಾದ್ರೆ ಪರವಾಗಿಲ್ಲ, ಹೊಲ ಮನೆ ಅಂತ ಕೆಲಸ ಮಾಡಿ ಗುಣವಂತಿಯಾದ ಹೆಣ್ಣಿದ್ರೆ ನಮ್ಗೆ ಅಷ್ಟೇ ಸಾಕು. ಹಾ ಅತ್ತಿಗೆ, ಆಳಾಗಿ ದುಡಿಯುವವನು ಅರಸನಾಗಬಲ್ಲನೆ ಅಂದ ಮೇಲೆ ನಾನು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾದರೂ ಕೂಡ ಈ ಭೂಮಿ ತಾಯಿಯನ್ನು ನಂಬಿ ಬದುಕಬೇಕು ನಮ್ಮಂತ ಅಧಿಕಾರಿಗಳು ಕೂಡ. ನಿಜಾನಪ್ಪ ನಿನ್ನ ಮಾತು. ಜಗತ್ತಿನಲ್ಲಿ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಹೊಟ್ಟೆಗೆ ತಿನ್ನೋದು ಅನ್ನನೇ. ಇದನ್ನ ಪ್ರತಿಯೊಬ್ಬ ಅಧಿಕಾರಿಗಳು ಅರ್ಥ ಮಾಡಿಕೊಂಡು ನಡೆದಾಗಲೇ ಮಾತ್ರ ನಮ್ಮಂತ ರೈತರಿಗೆ ಒಂದು ಬೆಲೆ ಮತ್ತು ಒಂದು ನೆಲೆ ಸಿಗುತ್ತಪ್ಪ ಈ ದೇಶದಲ್ಲಿ. ಅಣ್ಣ, ನಾನು ಪುಸ್ತಕದಲ್ಲಿ ಓದಿದೆ, ನಮಿಸುವ ಕೈಗಳಿಗಿಂತ ಶ್ರಮಿಸುವ ಕೈಗಳೇ ಶ್ರೇಷ್ಠ ಅಂತ. ಹೌದಲ್ಲ? ಕಲಿತ ನಿಮ್ಮಂತವರು ದರ್ಪದಿಂದ ಮಾತಾಡೋರಿಗೆ ಉತ್ತಮರಾಗಬೇಕು. ಜಗದೀಶ, ನಿನ್ನ ತಂಗಿ ಗುಣವಂತಿ. ಹೌದು ಅತ್ತಿಗೆ, ಇಂತಹ ಗುಣವಂತೆ ನನ್ನ ತಂಗಿಗೊಂದು ಮದುವೆ ಮಾಡಬೇಕೆಂದುಕೊಂಡಿರುವೆ. ಹೌದಾ? ಒಳ್ಳೆದಾಯ್ತಲ್ಲ. ಹಾಗಾದ್ರೆ ನನ್ನ ಮೈದಿನಿಗೂ ನಾವು ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ವಿ. ನೀನು ಒಪ್ಪೋದಾದ್ರೆ ನಿಮ್ಮ ತಂಗಿನ ನಮ್ಮ ಮನೆ ಸೊಸೆ ಮಾಡಬೇಕು ಅಂತ ನಮ್ಮ ಆಸೆ. ಇದಕ್ಕೆ ನೀನೇನಂತೀಯ? ಗೌರಿ, ನಿನಗೇನಾದರೂ ಹುಚ್ಚ? ಹೊಲದಲ್ಲಿ ದುಡಿಯುವ ನನ್ನ ತಮ್ಮನಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯ ತಂಗಿಯಲ್ಲಿ ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಯಾಕಣ್ಣ ಹಾಗೇನತ್ತೀಯ? ಬಂಗಾರದಂತ ನನ್ನ ತಂಗಿಗೆ ಸತಿಯಾಗಬೇಕೆಂದು ಬಂದರೆ ನನ್ನ ತಂಗಿ ಪೂರ್ವಜಲ್ಲದ ಪುಣ್ಯ ಮಾಡಿರಬೇಕು. ಅಷ್ಟೇ ಅಲ್ಲ, ತಂದೆ ತಾಯಿ ಅಂತಿರುವ ನಿಮ್ಮ ಮನೆಯಲ್ಲಿ ಇರುತ್ತಾಳೆಂದರೆ ಈ ನನ್ನ ತಂಗಿ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು ಅಲ್ಲವೇ ನಮ್ಮ ಅಮೃತ? ಅಣ್ಣ, ನಾನು ನಿಮಗೆ ಇಷ್ಟು ಬೇಗ ಪ್ರಾಯವಾಗಿ ಬಿಟ್ಟೇನಣ್ಣ? ಛೇ ಅಮೃತ, ಎಂತಹ ಮಾತುಗಳನ್ನು ಆಡುತ್ತೇವೆ. ಮರಕ್ಕೆಂದಾದರೂ ಕಾಯಿ ಬಾರವೆ ಅಂದ ಮೇಲೆ ಹೆಣ್ಣು